ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಹುಮತ ಸಾಬೀತು ವಿಷಯದಲ್ಲಿ ವಿಜಯ್ ನೆರವಿಗೆ ಬರುತ್ತಾ ಕರ್ನಾಟಕ ಕೇಸ್ ಅನ್ನುವಂತ ಒಂದು ವಿಚಾರ. ಕರ್ನಾಟಕದ 2 ಪ್ರಕರಣಗಳ ಮಾದರಿಯೇ ವಿಜಯ್ ರಕ್ಷಾ ಕವಚ ಆಗಬಹುದಾ? ಅತಿ ಹೆಚ್ಚು ಸ್ಥಾನ ಹೊಂದಿದ್ರು ಕೂಡ ಪ್ರಮಾಣ ವಚನಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಆ ಪದಗ್ರಹಣಕ್ಕೆ ಅವಕಾಶ ಸಿಗ್ತಿಲ್ಲ ವಿಜಯ್ಗೆ. ಹಾಗಾಗಿ ಕರ್ನಾಟಕದ 2 ಪ್ರಕರಣಗಳ ಬಗ್ಗೆ ನೀವು ಈಗಾಗಲೇ ಗಮನಿಸಿದ್ರಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಇರ್ಬೋದು, ಸಂಪಾದಕರು ಇರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ರು, ಏನಾಗಿತ್ತು ಕರ್ನಾಟಕದಲ್ಲಿ ಹಿಂದೆ ಅಂತ. ಹಾಗಾಗಿ ಈ ಬೆಳವಣಿಗೆ ಅಥವಾ ಈ ಕೇಸ್ಗಳೇನಿದಾವೆ ವಿಜಯ್ ದಳಪತಿ ಅವರಿಗೂ ಕೂಡ ಒಂದು ರೀತಿಯಾಗಿ ಅನುಕೂಲ ಆಗೋ ರೀತಿಯಾಗಿ ಆಗಬಹುದಾ ಅಂತ ನೋಡಿ. ಲೋಕಭವನದಲ್ಲಿಯೇ ಬಹುಮತ ಸಾಬೀತು ಕೇಳೋದು ಸಂವಿಧಾನ ಬಾಹಿರ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ರಾಜಭವನದಲ್ಲಿ ಏನೋ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು, ಸಾಬೀತುಪಡಿಸಬೇಕು ಅನ್ನೋದು ಎಲ್ಲೂ ಇಲ್ಲ. ನೀವು ವಿಧಾನಸಭೆಯಲ್ಲಿ ಸಾಬೀತುಪಡಿಸಬೇಕಾಗುತ್ತೆ ಬಹುಮತವನ್ನ. ತಮಿಳುನಾಡು ರಾಜ್ಯಪಾಲ ಅರ್ಲೇಕರ್ ಸಂವಿಧಾನ ಬಿಕ್ಕಟ್ಟು ಸೃಷ್ಟಿ ಮಾಡ್ತಿದ್ದಾರ? ಹಾಗಾದ್ರೆ ಯಾಕೆ ಈ ರೀತಿ ಪಟ್ಟು ಹಿಡಿದಿರೋದು? ಹೊಸ ಸರ್ಕಾರಕ್ಕೆ ಬಹುಮತ ಸಾಬೀತಿಗೆ ಈಗ ಡೆಡ್ ಲೈನ್ ಕೊಡುವಂತ ಅವಕಾಶ ಇದೆ. ಅವಕಾಶ ಇದ್ರೂ ಕೂಡ ರಾಜ್ಯಪಾಲ ಅರ್ಲೇಕರ್ ಸಂವಿಧಾನ ಬಿಕ್ಕಟ್ಟು ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ? ವಿಜಯ್ ನೆರವಿಗೆ ಬರುತ್ತಾ ಹಾಗಾದ್ರೆ ಕರ್ನಾಟಕ ಕೇಸ್? ಯಾವ ಕೇಸ್ಗಳವು ಅದ್ರ ಬಗ್ಗೆನೂ ಕೂಡ ನಾವು ಹೇಳ್ತೀವಿ. ಅಂದ್ರೆ ಕರ್ನಾಟಕದಲ್ಲಿ ಯಾವ್ಯಾವಾಗ ಏನೇನಾಗಿತ್ತು ಅಂತ. ಕೆಲ ಪಕ್ಷಗಳು ಬಹುಮತ ಸಾಬೀತು ಪಡಿಸಿದ್ರು ಕೂಡ, ಅಂದ್ರೆ ಇಷ್ಟು ನಮಗೆ ಮೆಜಾರಿಟಿ ಸಿಕ್ಕಿದೆ ಅಂತ ಅಂದ್ರೂ ಕೂಡ ಕೆಲವೊಮ್ಮೆ ಅವಕಾಶ ಸಿಕ್ಕಿರ್ಲಿಲ್ಲ. ಇನ್ನು ಕೆಲವೊಮ್ಮೆ ಮೆಜಾರಿಟಿ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ಸರ್ಕಾರ ರಚನೆಗೆ ಅವಕಾಶ ಕೊಟ್ಟಿದ್ದು ಇದೆ, ಆ ಸರ್ಕಾರ 3 ದಿನಕ್ಕೆ ಬಿದ್ದು ಹೋಗಿದ್ದು ಇದೆ. ಹಾಗಾಗಿ ಈ ಕೇಸ್ಗಳನ್ನೇ ಉದಾಹರಣೆ ತೆಗೆದುಕೊಂಡಾಗ ರಾಜ್ಯಪಾಲರು, ತಮಿಳುನಾಡಿನಲ್ಲಿರುವಂತ ರಾಜ್ಯಪಾಲರಿದ್ದಾರೆ, ಹಾಗಾದ್ರೆ ಇಲ್ಲಿ ಒಂದಷ್ಟು ಬಿಕ್ಕಟ್ಟು ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಿದಾರಾ? ಯಾಕೆ ಪಟ್ಟು ಹಿಡಿದಿದ್ದಾರೆ ಅಂತ ನೀವು ಗಮನಿಸಬಹುದು ಇಲ್ಲಿ ಸ್ಕ್ರೀನ್ ನಲ್ಲಿ. ವಿಜಯ್ ನೆರವಿಗೆ ಬರುವಂತ ಕೇಸ್ಗಳು ಯಾವುದು ಅಂತ. 1988-89ರಲ್ಲಿ SR ಬೊಮ್ಮಾಯಿಯವರ ಸರ್ಕಾರ ಮತ್ತು 2018ರ ಯಡಿಯೂರಪ್ಪ ಪ್ರಕರಣ ಏನಿದೆ, ಈ ಪ್ರಕರಣವನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. 1988-89ರ SR ಬೊಮ್ಮಾಯಿ ಸರ್ಕಾರವನ್ನ ಕೇಂದ್ರ ಸರ್ಕಾರ ವಜಾ ಮಾಡಿತ್ತು. ಬೊಮ್ಮಾಯಿ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ರಾಜ್ಯಪಾಲರು ಹೇಳಿದ್ರು. ಆರ್ಟಿಕಲ್ 356 ಅನ್ನ ಬಳಸಿ ಬೊಮ್ಮಾಯಿ ಸರ್ಕಾರವನ್ನ ಕೇಂದ್ರ ಸರ್ಕಾರ ಆಗ ವಜಾ ಮಾಡಿತ್ತು. 1994ರಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠದಲ್ಲಿ ಐತಿಹಾಸಿಕ ತೀರ್ಪೊಂದನ್ನ ಕೊಟ್ಟಿತ್ತು. ಬಹುಮತ ಸಾಬೀತು ವಿಧಾನಸಭೆಯಲ್ಲೇ ಹೊರತು ರಾಜಭವನದಲ್ಲಿ ಅಲ್ಲ ಅಂತ. ಹಾಗಾಗಿ ಈ ಕೇಸ್ ಕೂಡ ವಿಜಯ್ ದಳಪತಿ ಅವರಿಗೆ ಪಾಸಿಟಿವ್ ಆಗಬಹುದು. ಇನ್ನು 2018ರಲ್ಲಿ ಅತಿ ದೊಡ್ಡ ಪಕ್ಷವಾಗಿದ್ದಂತ ಬಿಜೆಪಿಗೆ ಬಹುಮತ ಸಾಬೀತಿಗೆ ಆಹ್ವಾನ ನೀಡಿದಂತ ಗವರ್ನರ್, ಚುನಾವಣೋತ್ತರ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೂ ಮೊದಲು ಬಿಜೆಪಿಗೆ ರಾಜ್ಯಪಾಲರು ಅವಕಾಶ ಕೊಟ್ಟಿದ್ರು. ಬಹುಮತ ಸಾಬೀತು ಮಾಡೋದಕ್ಕೆ ವಿಫಲರಾಗಿ ರಾಜೀನಾಮೆ ನೀಡಿದ್ರು BS ಯಡಿಯೂರಪ್ಪ. 3 ದಿನಗಳ ಸರ್ಕಾರ ಮಾತ್ರ ಇದ್ದಿದ್ದು ಆಗ. ಬೊಮ್ಮಾಯಿ ಪ್ರಕರಣದ ತೀರ್ಪಿನ ಪ್ರಕಾರ ಬಹುಮತವನ್ನ ರಾಜ್ಯಪಾಲರಿಗೆ ತೋರಿಸಬೇಕು ಅನ್ನುವಂತ ಅಗತ್ಯ ಇಲ್ಲ. ಈಗ 108 ಗಳಿಸಿದೀವಲ್ಲ, ಅದನ್ನ ತೋರಿಸಿದ್ರೆ ಸಾಕು, ಬೇರೆ ಯಾವ ಪಕ್ಷನೂ ಕೂಡ ಅಷ್ಟು ಗಳಿಸಿಲ್ಲಪ್ಪ. ಇನ್ನು BSY ಪ್ರಕರಣದ ಪ್ರಕಾರ ದೊಡ್ಡ ಪಕ್ಷಕ್ಕೆ ಬಹುಮತ ಸಾಬೀತು ಪಡಿಸೋದಕ್ಕೆ ಅವಕಾಶ ನೀಡಬೇಕು. 2 ಪ್ರಕರಣದಲ್ಲೂ ವಿಜಯ್ ಅವರ TVKಗೆ ಪ್ರಮಾಣ ವಚನಕ್ಕೆ ಅವಕಾಶ ನೀಡಬೇಕು ಅನ್ನೋ ರೀತಿಯ ಅಂಶಗಳೇ ಇಲ್ಲಿರೋದು. ತಮಿಳುನಾಡು ರಾಜ್ಯಪಾಲ ಅರ್ಜುನ್ ಅರ್ಲೇಕರ್ ಸಂವಿಧಾನ ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ? ರಾಜ್ಯಪಾಲರಿಗೆ ಹೊಸ ಸರ್ಕಾರಕ್ಕೆ ಬಹುಮತ ಸಾಬೀತಿಗೆ ಡೆಡ್ ಲೈನ್ ಕೊಡುವಂತ ಅವಕಾಶ ಇದೆ. ಅವಕಾಶ ಇದ್ರೂ ಕೂಡ ಈಗ ಅರ್ಲೇಕರ್ ಬಿಕ್ಕಟ್ಟು ಸೃಷ್ಟಿ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಸಂವಿಧಾನ ಬಿಕ್ಕಟ್ಟು. ಇಲ್ಲಿ ಸಂವಿಧಾನದಲ್ಲಿ ಇರೋದೇ ಒಂದು, ಇವ್ರು ನಡ್ಕೊಳ್ತಾ ಇರುವಂತ ನಡೆಯೇ ಮತ್ತೊಂದು. ನೋಡಿ, ಇಲ್ಲಿ ನಾವು ತಮಿಳುನಾಡು ರಾಜಕಾರಣದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಸಂವಿಧಾನದ ಪ್ರಕಾರ ಇರುವಂತದ್ದೇನು, ಯಾವುದೇ ಒಂದು ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಹುಮತವನ್ನ ಗಳಿಸಿದೆ ಅಂದ್ರೆ, ಅಥವಾ ಅವ್ರ ಜೊತೆಗೆ ಇನ್ಯಾರು ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಅಂದ್ರೆ, ನಂದು ಮ್ಯಾಜಿಕ್ ನಂಬರ್, ಈಗ ತಮಿಳುನಾಡಿನಲ್ಲಿ 118 ಮ್ಯಾಜಿಕ್ ನಂಬರ್, ಆ ಮ್ಯಾಜಿಕ್ ನಂಬರ್ನ ರೀಚ್ ಆಗಿರೋದು ಯಾರು, ಅವ್ರು ಬಂದು ನಾನು ಸರ್ಕಾರ ರಚನೆ ಮಾಡಬೇಕು, ನಂಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರ ಬಳಿ ಕೇಳ್ತಾರೆ. ಆಗ ರಾಜ್ಯಪಾಲರು ಅನುಮತಿ ಕೊಡೋದಷ್ಟೇ ಅವರ ಕೆಲಸ. ವಿವೇಚನಾ ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕೆ ಬೇರೆ ಯಾವುದೋ ಒಂದು ಪಕ್ಷಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಅನುಮತಿಯನ್ನ ತಿರಸ್ಕಾರ ಮಾಡುವಂತಿಲ್ಲ. ಬಟ್ ಇಲ್ಲಿ ಅರ್ಲೇಕರ್ ಅವರ ನಡೆ ಏನಿದೆ ಸಾಕಷ್ಟು ಅನುಮಾನಗಳಿಗೆ, ಸಾಕಷ್ಟು ಗೊಂದಲಗಳಿಗೆ, ಅದರಲ್ಲೂ ಸಾಂವಿಧಾನಿಕ ಬಿಕ್ಕಟ್ಟಿಗೂ ಕೂಡ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ನಮಗಿರುವಂತ ಕೆಲವೊಂದು ಅನುಮಾನಗಳಿಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಅಂತ ಮಾಜಿ ಸಭಾಪತಿ VR ಸುದರ್ಶನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್, ನಾವು ನಿನ್ನೆಯಿಂದನೂ ಸಾಕಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ ತಮಿಳುನಾಡಿನಲ್ಲಿ. ಈಗ ಸದ್ಯಕ್ಕೆ ನಾನು ಒಂದು ಕ್ವಿಕ್ ಆಗಿ ಕೇಳೋದಂದ್ರೆ ಅಲ್ಲಿನ ರಾಜ್ಯಪಾಲರ ನಡೆ ಎಷ್ಟು ಸರಿ ಎಷ್ಟು ತಪ್ಪು ಸರ್? ಬೇಸಿಕ್ ಆಗಿ ಎರಡನ್ನೂ ಗೌರವಿಸಬೇಕು ರಾಜ್ಯಪಾಲರು. ಒಂದು ಸಂವಿಧಾನವನ್ನ ಗೌರವಿಸಬೇಕು, ಮತ್ತೆ ಸಂಪ್ರದಾಯಗಳನ್ನ ಗೌರವಿಸಬೇಕು. ಅದರ ಜೊತೆಗೆ ತಮಿಳುನಾಡಿನ ಮತದಾರರು ಏನು ಆದೇಶ ಮಾಡಿದಾರಲ್ಲ ಅದನ್ನು ಕೂಡ ಅವರು ಗೌರವಿಸಬೇಕಾಗತ್ತೆ ಅವರು. ಹೌದು. ಯಾಕಂತ ಹೇಳಿದ್ರೆ ಸಂವಿಧಾನಕ್ಕಿಂತ ದೊಡ್ಡವರಲ್ಲ ರಾಜ್ಯಪಾಲರು. ಹೌದು. ರಾಜ್ಯಪಾಲರು ಅಂತ ಹೇಳಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕಾಗಿರೋ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಇದೆ ಅನ್ನೋದನ್ನ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಕೆಲಸವನ್ನ ಮಾಡ್ತಾರೆ. ಮಾಡದೇ ಇದ್ರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಮಧ್ಯಪ್ರವೇಶ ಮಾಡುವಂತದ್ದು ಕೂಡ ಅನಿವಾರ್ಯ ಆಗತ್ತೆ. ಅದನ್ನ ರಾಷ್ಟ್ರಪತಿ ಕೂಡ ಇದ್ರಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದಲ್ವಾ ಸರ್? 48 ಗಂಟೆಗಳು ಮಾತ್ರ ಟೈಮ್ ಇರೋದ್ರಿಂದ ಇಲ್ಲಿ ದಳಪತಿ ಅವರಿಗೆ ಏನೆಲ್ಲ ಅವಕಾಶಗಳಿದೆ ಅಂತ ನೋಡಿ. ಅವಕಾಶಗಳು ಏನಿದೆ ಏನಿಲ್ಲ ಅಂತ ಟೆಸ್ಟ್ ಮಾಡುವಂತದ್ದು ಸದನ ಒಳಗಡೆ, ಅಸೆಂಬ್ಲಿ ಒಳಗಡೆ, ಗವರ್ನರ್ ಕಚೇರಿ ಒಳಗಡೆ ಅಲ್ಲ. ಏನಮ್ಮ, ಗವರ್ನರ್ ಕಚೇರಿಯಲ್ಲಿ ಅಲ್ಲಿ ಅಲ್ಲ, ಎಣಿಕೆ ಮಾಡ್ಲಿಕ್ಕೆ ಗವರ್ನರ್ ಕಚೇರಿ ಅಲ್ಲ ಇರುವಂತದ್ದು. ಸಂವಿಧಾನವನ್ನ ಪಾಲಿಸ್ಲಿಕ್ಕೆ ರಾಜಭವನ ಇರುವಂತದ್ದು. ಹಾಗಾಗಿ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದ್ದಾರೆ ವಿಜಯ್ ಅವರು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಅವರು ಆಹ್ವಾನ ಕೊಡಬೇಕು ಆಮ್ ದ ಗವರ್ನಮೆಂಟ್. ಗೊತ್ತಾಯ್ತಲ್ಲ? ಆಹ್ವಾನ ಕೊಡ್ಬೇಕಾಗಿರೋ ಹೊಣೆಗಾರಿಕೆ ಗವರ್ನರ್ ಮೇಲಿದೆ. ಅವರಿಗೆ ಅವರ ಶಕ್ತಿಯನ್ನ ಸಾಮರ್ಥ್ಯವನ್ನ ಸಂವಿಧಾನದ ಚೌಕಟ್ಟಿನ ಒಳಗಡೆ, ಸದನದ ಒಳಗಡೆ ಅವರಿಗೆ ಬಲಾಬಲಗಳ ಪರೀಕ್ಷೆ ಆಗುವಂತದ್ದು ಅಲ್ಲಿ ಸದನದ ಒಳಗಡೆ ಆಗತ್ತೆ. ಹಾಗಾಗಿ ಆಮೇಲೆ ಸದಸ್ಯರೆಲ್ಲ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದಾದ್ಮೇಲೆ ಇದನ್ನೆಲ್ಲ ಕೂಡ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ. ಈಗ ಹಿಂದೆ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನೋ ಕಾರಣಕ್ಕೇನೆ ರಾಷ್ಟ್ರಾಧ್ಯಕ್ಷರು ಅವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನು ಅವ್ರು ಕೊಟ್ಟಿದ್ರು. ಹಾಗೇನೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ, ಈಗ ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು? ಮಹಾರಾಷ್ಟ್ರದಲ್ಲಿ ಮೆಜಾರಿಟಿ ಇತ್ತಾ? ಇಲ್ಲ. ಇವಾಗಿನ ಮುಖ್ಯಮಂತ್ರಿಗಳಿಗೆ ಮೊದಲು ಹಿಂದಿನ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿರ್ಲಿಲ್ವಾ? ಸುಮ್ಮನೆ ಇದನ್ನ ರಾಜಕಾರಣವನ್ನ ಮಾಡುವಂತದ್ದು ಕೂಡ ಇದೊಂದು ಸಂವಿಧಾನಕ್ಕೆ ಮಾಡುವಂತ ಅಪಚಾರ, ಸಂವಿಧಾನಕ್ಕೆ ಮಾಡುವಂತ ಅವಹೇಳನ ಆಗುತ್ತೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತಕ್ಕಂಥ ಪ್ರಕ್ರಿಯೆ ಆಗೋದಿಲ್ಲ. ರಾಜ್ಯಪಾಲರುಗಳು ತಮ್ಮ ಇತಿಮಿತಿಗಳನ್ನ, ಸಂವಿಧಾನವನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಂಡಿದ್ರು ಕೂಡ ಯಾವುದೋ ಪ್ರಭಾವದ ಒತ್ತಡಕ್ಕೆ ಒಳಗಾಗಿ, ರಾಜಕಾರಣದ ಒತ್ತಡಕ್ಕೆ ಒಳಗಾಗಿ ಹೀಗೆ ಮಾತಾಡ್ತಿದ್ದಾರೆ ಅನ್ನೋಂತ ಅಭಿಪ್ರಾಯ ಬರೇ ತಮಿಳುನಾಡಿನ ರಾಜ್ಯದಲ್ಲಿ ಅಷ್ಟೆಲ್ಲ ಇಡೀ ದೇಶದಲ್ಲಿ ಜನರು ಮಾತಾಡ್ಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಸೊ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಇಂಥ ಸೂಕ್ಷ್ಮತೆಗಳ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ನನ್ಗನ್ಸುತ್ತೆ. ಸರ್, ಈಗ ಸಹಜವಾಗಿ ಜನಸಾಮಾನ್ಯರಿಗಾಗ್ಲಿ ನಮಗೆ ಆಗ್ಲಿ ಒಂದು ಅನುಮಾನ ಏನ್ ಬರುತ್ತೆ ಅಂದ್ರೆ, ಸಾಂವಿಧಾನಿಕವಾಗಿ ಏನಿದೆಯೋ ಅದನ್ನ ನಡ್ಕೊಳ್ಳೋದ್ರ ಬದಲಿಗೆ ಗವರ್ನರ್ ಯಾಕೆ ಈ ರೀತಿಯಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಇದಕ್ಕೆ ನೀವ್ ಏನ್ ಹೇಳ್ತೀರಾ ಸರ್? ಇದನ್ನ ಯಾವ ರೀತಿ ಪರಿಗಣಿಸಬಹುದು ಅಂತ? ಇಟ್ಸ್ ನಾಟ್ ಫೇರ್ ಆನ್ ದ ಪಾರ್ಟ್ ಆಫ್ ದ ಗವರ್ನರ್. ವೆರಿ ಅನ್ಫೇರ್ ಆನ್ ಹಿಸ್ ಪಾರ್ಟ್. ಆಯ್ತಲ್ಲ? ಇದು ಅದರ ಮಹತ್ವನ ಕಡಿಮೆ ಮಾಡುತ್ತೆ, ಸಂವಿಧಾನದ ಮಹತ್ವನ ಕಡಿಮೆ ಮಾಡುತ್ತೆ ಮತ್ತು ಸಂವಿಧಾನದ ಮಹತ್ವ ಕಡಿಮೆ ಆಗುತ್ತೆ. ಅವರು ರಾಜಕಾರಣದ ಪ್ರಭಾವಕ್ಕೆ ಒಳಪಡ್ತಾ ಇದ್ದಾರೆ ಅನ್ನೋ ವ್ಯಾಪಕವಾಗಿ ಜನರು ಮಾತಾಡ್ತಾ ಇದ್ದಾರೆ. ಸರ್, ಇಲ್ಲಿ ಕರ್ನಾಟಕದಲ್ಲಿ 1994ರಲ್ಲಿ SR ಬೊಮ್ಮಾಯಿ ಅವರ ಕೇಸ್ ಇರ್ಬೋದು, ಮತ್ತೊಂದ್ ಕಡೆ ಯಡಿಯೂರಪ್ಪನವರ ಕೇಸ್, ಈ ಕೇಸಸ್ಗಳು ವಿಜಯ್ ದಳಪತಿ ಅವ್ರಿಗೆ ಹೆಂಗ್ ಹೆಲ್ಪ್ ಆಗ್ಬಹುದು ಸರ್? ಆಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೇಳಿರೋದು ಹಾಗೇನೆ, ಸುಪ್ರೀಂ ಕೋರ್ಟ್ ನವರು ತೀರ್ಮಾನ ಹೇಳಿರೋದು ಹಾಗೇನೆ. ಮುಖ್ಯಮಂತ್ರಿಗೆ ಬಲಾಬಲಗಳ ಪರೀಕ್ಷೆ ನಡೆಸಬೇಕಾಗಿರುವಂತದ್ದು ಸದನದ ಒಳಗಡೆ. ರಾಜಭವನದಲ್ಲಿ ತಲೆ ಎಣಿಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರಿಗಿದೆ? ಈಗ 1989ರಲ್ಲಿ ರಾಜೀವ್ ಗಾಂಧಿ ಅವರಿಗೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇತ್ತು ಕಾಂಗ್ರೆಸ್. ರಾಷ್ಟ್ರಾಧ್ಯಕ್ಷರು ಅವರಿಗೆ ಆಹ್ವಾನ ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು ಅವ್ರು ಸರ್ಕಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ವಾಜಪೇಯಿ ಅವರು ಕೂಡ ಮೈನಾರಿಟಿ ಗವರ್ಮೆಂಟ್, ಅವ್ರಿಗೂ ಬಲಾಬಲ ಇರ್ಲಿಲ್ಲ.
ಆದ್ರೂ ಕೂಡ ಅವ್ರಿಗೆ 13 ದಿವಸ ಇತ್ತಲ್ಲ ಸರ್ಕಾರ, ನಿಮಗೆ ಗೊತ್ತಲ್ಲ, ಇಡೀ ದೇಶದ ಚರಿತ್ರೆ ಪುಟಗಳಲ್ಲಿ ದಾಖಲಾಗಿದ್ದಾವೆ. ಆಮೇಲೆ ಅವ್ರು 6 ವರ್ಷಗಳ ಕಾಲ ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಬೇರೆ ಮಾತದು, ಗೊತ್ತಾಯ್ತಲ್ಲ. ಬಟ್ ಇವರು ತುಂಬಾ ಪರ್ಸನಲ್ ಆಗಿ ತೆಗೆದುಕೊಳ್ತಾ ಇದ್ದಾರಾ ಅಂತ, ಯಾಕೆಂದ್ರೆ ಈ ಸರ್ಕಾರ ರಚನೆ ಆಗೋದು 3 ದಿನಕ್ಕೆ ವಾರಕ್ಕೆ ಬಿದ್ದೋಗೋದು ಇದೆಲ್ಲ ಮುಂದಿನ ಬೆಳವಣಿಗೆ. ಬಟ್ ಅನುಮತಿ ಕೊಡ್ಬೇಕಾಗಿರೋದು ಇವ್ರ ಕೆಲಸ ಅಲ್ವಾ? ಯಾಕೆ ಅತಿಯಾದ ವಿವೇಚನಾ ಅಧಿಕಾರ ಬಳಸ್ತಿದ್ದಾರೆ ಅಂತ. ಅನುಮತಿಯನ್ನು ಕೊಡಬೇಕಾಗತ್ತೆ, ಅದು ರಾಜಕಾರಣ ಆಗ್ತಾ ಇದೆ ಅನ್ನೋ ಅಭಿಪ್ರಾಯಗಳು ಬರ್ತಾ ಇದಾವೆ. ಸರ್, ಈಗ ವಿಜಯ್ ದಳಪತಿ ಅವರ ಮುಂದಿನ ನಡೆ ಏನು ಸರ್? ಈಗ ಕಾನೂನಾತ್ಮಕವಾಗಿ ಹೋರಾಡ್ಬೇಕಂದ್ರೆ ಒಂದು ಜನ ಅಲ್ಲಿ ಬದಲಾವಣೆಯನ್ನು ಬಯಸಿದ್ದಾರೆ. ಸೊ ಹಾಗಾಗಿ ಜನರ ಭಾವನೆಗಳನ್ನ, ಜನರ ಅಭಿಪ್ರಾಯವನ್ನು ಕೂಡ ಗೌರವಿಸಬೇಕಾಗುತ್ತೆ. ಅಂದ್ರೆ ಜನಾದೇಶಕ್ಕೆ ವಿರೋಧಿಯಾಗಿ ನಡ್ಕೊಳ್ತಾ ಇದ್ದಾರೆ ಇಲ್ಲಿ ಗವರ್ನರ್. ಆಟ ಆಡ್ತಿದ್ದಾರೆ ಅವರು, ಕಾರಣದ ಆಟ ಆಡ್ಲಿಕ್ಕೆ ಹೊರಟಿದ್ದಾರೆ ಅಷ್ಟೇ. ಇದರಿಂದ ಏನ್ ಪ್ರಯೋಜನ ಸರ್? ಈಗ ಏನ್ ಲಾಸ್ ಆಗುತ್ತೆ ಅಂತ? ವಿಜಯ್ ದಳಪತಿ ಅವರಿಗೆ ಏನ್ ಲಾಸ್, ಉಳಿದ ಪಕ್ಷಕ್ಕೆ ಏನ್ ಲಾಭ ಅಂತ? ಏನಾದ್ರೂ ಹಿಂಭಾಗಲಿನಿಂದ ಬೇರೆ ರೀತಿಯಾಗಿ ಮಾಡಬಹುದಾ, ಸರ್ಕಾರಗಳನ್ನ ಅವಕಾಶ ಮಾಡಿಕೊಡ್ಬೋದಾ ಅನ್ನೋಂತ ಆಲೋಚನೆಗಳು, ದುರಾಲೋಚನೆಗಳು ಇರಬಹುದು. ಬೇರೆಯವರಿಗೆ, ವಿಜಯ್ ಅವರಿಗೆ ಅವಕಾಶವನ್ನ ತಪ್ಪಿಸಿ ಬೇರೆ ಇನ್ಯಾರಿಗಾದ್ರೂ ಕೂಡ ಅವ್ರದೇ ಆದಂತ ಕಾರಣಗಳಿಗೋಸ್ಕರ ಬೇರೆಯವ್ರಿಗೆ ಏನಾದ್ರೂ ಸರ್ಕಾರ ಮಾಡ್ಲಿಕ್ಕೆ ಏನಾದ್ರೂ ತಂತ್ರಗಾರಿಕೆ ಮಾಡ್ಬೋದಾ, ಮ್ಯಾನಿಪುಲೇಟ್ ಮಾಡ್ಬೋದಾ ಅನ್ನೋಂತ ಮನಸ್ಥಿತಿ ಅಥವಾ ಆದೇಶಗಳಿಗೆ ಅವರು ತಲೆಬಾಗ್ತಾ ಇರ್ಬೋದು. ಈ ರೀತಿ ಮಾಡೋದ್ರಿಂದ ರಾಜ್ಯಪಾಲರು ತಮ್ಮ ಗೌರವವನ್ನ ತಾವೇ ಕಳ್ಕೊಳ್ತಾರಾ ಅಂತ? ಖಂಡಿತ ಖಂಡಿತ. ಅದಕ್ಕಾಗಿನೇ ಈ ಕಡೆ ಬಹುತೇಕ ರಾಜ್ಯಗಳಲ್ಲಿ ಇದ್ದೇನು ಕೂಡ ಅದೇ ಆಗಿತ್ತಲ್ಲ. ಸ್ಟಾಲಿನ್ ಅವ್ರಿಗೂ ಅಲ್ಲಿನ ಗವರ್ನರ್ ಅವರು ಸಹಕಾರ ಮಾಡ್ತಿರ್ಲಿಲ್ಲ. ಹೌದು, ಬರೀ ರಾಷ್ಟ್ರಗೀತೆ ಹೇಳಿ ಹೋಗಿದ್ರು. ಸ್ಟಾಲಿನ್ ರವರು ಕೂಡ ಸುಪ್ರೀಂ ಕೋರ್ಟ್ ತನಕ ಹೋಗಿ ಆದೇಶಗಳನ್ನ ತಂದಿದ್ದಾರೆ. ಅವ್ರ ಜೊತೆಗೂ ಸಹಕಾರ ಮಾಡ್ತಿರ್ಲಿಲ್ಲ ಸ್ಟಾಲಿನ್ ಅವರು. ಸ್ಟಾಲಿನ್ ಅವರಿಗೆ ಗವರ್ನರ್ ಸಹಕಾರ ಮಾಡ್ತಿರ್ಲಿಲ್ಲ. ಹೌದೌದು. ಹಾಗಾಗಿ ಇದೆಲ್ಲ ಇದು ಒಂದು ಪರಂಪರೆ ಆಗ್ತಾ ಇದೆ. ತಮಿಳುನಾಡಿನ ರಾಜಭವನ ಈ ರೀತಿಯ ಪರಂಪರೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಪುನಃ ಮೇಲಿಂದ ಮೇಲೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಇದಾಗಬಾರ್ದು. ನಾಟ್ ಫೇರ್, ನಾಟ್ ಡೆಮೋಕ್ರಸಿ. ಸರ್, ಈಗ ಇನ್ನೊಂದು ಕುತೂಹಲ ಏನಂದ್ರೆ, ಈಗ ಮ್ಯಾಜಿಕ್ ನಂಬರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಟಿವಿಕೆ ಪಕ್ಷ ಯಾರ ಬೆಂಬಲವನ್ನ ಪಡ್ಕೊಂಡ್ರೆ ಒಂದು ಸುಭದ್ರ ಸರ್ಕಾರ ರಚನೆ ಆಗಬಹುದು ಅಂತ? ನೋಡಿಮ್ಮ, ಅವರು ವಿಜಯ್ ಅವರು ಜವಾಬ್ದಾರಿ ಅದು ಹೇಳಿ. ತಮಿಳುನಾಡಿನ ಜನರ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಯಾರೆಲ್ಲರ ಜೊತೆಗೆ ಹೋಗ್ಬೇಕು ಅನ್ನೋಂಥದ್ದು. ಆದ್ರೆ ಒಂದು ಮ್ಯಾಂಡೇಟ್ ಇದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೊಟ್ಟಿದ್ದಾರೆ. ಆ ರಾಜ್ಯದ ಹಿತವನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವರಿಗೆ ಮುಕ್ತವಾದಂತ ಅವಕಾಶಗಳನ್ನ ಕೊಡಬೇಕಾಗತ್ತೆ ಅಲ್ವಾ? ಆದ್ರೆ ಒಂದು ಅವ್ರಿಗಾಗ್ಲೇ ಹೇಳಿದ್ದಾರೆ ಅವರು ಚುನಾವಣಾ ಸಂದರ್ಭದಲ್ಲೇ ಹೇಳಿದ್ದಾರೆ, ನಾನು ಸಂವಿಧಾನದ ಪರವಾಗಿರ್ತೇನೆ ಅನ್ನೋಂತ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಅಲ್ವಾ? ಕಾಮರಾಜ್ ಅವರು ಆಡಳಿತವನ್ನ ನೆನಪು ಮಾಡಿದ್ದಾರೆ. ಕಾಮರಾಜ್ ಅವರು ಏನು ಮಹತ್ವವನ್ನ ತಂದುಕೊಟ್ರು, ಪ್ರಾರಂಭದ ಹಂತದಲ್ಲಿ ಅದಕ್ಕೆ ಉತ್ತಮವಾದಂತ ಒಂದು ಅಡಿಪಾಯವನ್ನ ತಮಿಳುನಾಡಿನ ರಾಜ್ಯಕ್ಕೆ ಹಾಕೊಟ್ರು ಕೂಡ ಅವರು ಚುನಾವಣಾ ಸಂದರ್ಭಗಳಲ್ಲೇ ಅವ್ರು ನೆನಪು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಕಾರಣಗಳಿಗೋಸ್ಕರ ಅವರು ಅದನ್ನ ಗಮನದಲ್ಲಿ ಇಟ್ಕೊಂಡು ತೀರ್ಮಾನಗಳನ್ನ ಅವ್ರು ತಗೋಬೇಕಾಗುತ್ತೆ. ಥ್ಯಾಂಕ್ ಯು ಸುದರ್ಶನ್ ಸರ್. ನಮಗೆ ಸಾಕಷ್ಟು ಮಾಹಿತಿಗಳು ಗೊತ್ತಿಲ್ಲದೆ ಇರೋದನ್ನ, ಜೊತೆಗೆ ಒಂದಷ್ಟು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್.